ವೀಕ್ಷಕರೇ, ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ನಮಸ್ಕಾರ, ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ರೂಪೇಶ್. ಮೊದಲಿಗೆ ಮುಖ್ಯಾಂಶಗಳು. ಮಾಗಡಿ ಪಟ್ಟಣದಲ್ಲಿ ಅದ್ದೂರಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಮಾಗಡಿ ಶಾಖಾ ಘಟಕದಿಂದ ಕ್ಯಾಲೆಂಡರ್ ಬಿಡುಗಡೆ. ತುಮಕೂರಿನಲ್ಲಿ ಅಥರ್ವ ವೆಲ್ಫೇರ್ ಸೊಸೈಟಿ ಉದ್ಘಾಟನೆ. ಆರೋಗ್ಯ ಸಹಾಯಕರ ಸಂಘ ಮಾಗಡಿ ಶಾಖಾ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ. ಆಯುಷ್ಮಾನ್ ಆರೋಗ್ಯ ಯೋಜನೆಯಲ್ಲಿ ಲಾಭ ಪಡೆದ ಒಬ್ಬ ಬಡಪಾಯಿ ರೋಗಿ ಪ್ರಧಾನಿ ಮೋದಿ ಬಗ್ಗೆ ಹೇಳಿದ್ದೇನು? ವಾರ್ತೆಗಳ ವಿವರ. ಮಾಗಡಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಡಂಬರದಿಂದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ಮಾಗಡಿ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ನಡೆಸಿದ್ದು, ಇಂದಿರಾ ಕ್ಯಾಂಟೀನ್ಗೆ ಮದುವೆ ಮನೆಗೆ ಸಿಂಗರಿಸುವಂತೆ ಹೂ ತೋರಣಗಳಿಂದ ಸಿಂಗರಿಸಿ ಕಂಬಳಿಗಳನ್ನು ಹಾಸಿ ಐಷಾರಾಮಿ ಸಮಾರಂಭದಂತೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲಾಯಿತು. ಮಾಗಡಿ ಪಟ್ಟಣದಲ್ಲಿ ಪುರಸಭೆಗೆ ಕಂದಾಯದಿಂದ ಹೆಚ್ಚಿನ ಆದಾಯ ಬರುತ್ತಿದ್ದು, ಇದನ್ನು ಸಾರ್ವಜನಿಕರ ಮೂಲ ಸೌಕರ್ಯಕ್ಕೆ ಬಳಸದೆ ಮಾಗಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿದ್ದು ಸರಿಯಾಗಿ ದುರಸ್ತಿ ಮಾಡದೆ ಜನ ನೀರಿಗಾಗಿ ಅಲೆದಾಡುತ್ತಿದ್ದಾರೆ. ಇಂತಹ ಕಾಮಗಾರಿಗಳಿಗೆ ಹಣ ಬಳಸದೆ ದುಂದು ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಡಿ.ಕೆ. ಸುರೇಶ್ ರವರು ಮಾತನಾಡಿ, ಶುದ್ಧ ಕುಡಿಯುವ ನೀರಿನ ಘಟಕದ ನಿರ್ವಹಣೆ ಪುರಸಭಾ ಮುಖ್ಯಾಧಿಕಾರಿಯದ್ದೇ ಆಗಿರುತ್ತದೆ. ಅದು ಕೆಟ್ಟು ನಿಂತಲ್ಲಿ ಅದನ್ನು ಸರಿಪಡಿಸುವ ಜವಾಬ್ದಾರಿ ಪುರಸಭಾ ಮುಖ್ಯಾಧಿಕಾರಿಯದ್ದೇ ಆಗಿರುತ್ತದೆ. ಅದನ್ನು ಸರಿಪಡಿಸದಿದ್ದಲ್ಲಿ ಸಾರ್ವಜನಿಕರು ಹಾಗೂ ಮಾಧ್ಯಮದವರು ಪುರಸಭೆಯ ಮುಖ್ಯಾಧಿಕಾರಿಯ ಕಾಲರ್ ಹಿಡಿದು ನೀರನ್ನು ಬಿಡುವಂತೆ ಕೇಳಿ ಎಂದರು. 250 ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಎಲ್ಲೂ ಕಂಪ್ಲೇಂಟ್ ಇಲ್ಲ. ಒಂದು 10-15 ಬಿಟ್ರೆ ಇನ್ನು ಮಿಕ್ಕಿದ ಕಡೆ ಎಲ್ಲರೂ ಕೂಡ ನನ್ನ ಘಟಕಗಳು ಓಡ್ತಾ ಇದೆ. ನಾನು ಅದಕ್ಕೆ ಈ ತಿಂಗಳು ಪೂರ್ತಿ ಎಲ್ಲೆಲ್ಲಿ ನಿಂತಿದೆ ಅದನ್ನ ಸರಿ ಮಾಡಿಸ್ಲಿಕ್ಕೆ ನಾನು ನಮ್ಮ ಟ್ರಸ್ಟ್ ಅವ್ರಿಗೆ ಹೇಳಿದ್ದೀನಿ. ನೀವು ದಯವಿಟ್ಟು ಮಾಧ್ಯಮದವ್ರಿಗೆ ನೀವೇನೇ ಇದ್ರು ಪುಸ್ತಕ ಕತ್ತನ್ ಪಟ್ಟಿ ಇಟ್ಕೊಳ್ಳಿ. ಏನಾರ ಇದ್ರೆ ನಾನು ವಿಚಾರಿಸ್ತೀನಿ. ಅವ್ನು ಚೀಫ್ ಆಫೀಸರ್ ಇರ್ಬೋದು. ನಾನು ಎಲ್ಲ ದಿಶಾ ಮೀಟಿಂಗ್ ಗಳಲ್ಲಿ, ನಾನು ಜಿಲ್ಲಾ ಮೀಟಿಂಗ್ ಗಳಲ್ಲಿ ನಾನು ತಿಳಿಸಿದ್ದೀನಿ, ಇವ್ರು ಮೇಂಟೆನೆನ್ಸ್ ಮಾಡ್ಬೇಕು ಅಂತ. ಅದು ಅವ್ರ ಆಸ್ತಿ. ಯಾರ ಆಸ್ತಿ? ಪುರಸಭೆ ಅವರ ಆಸ್ತಿ. ಇದು ನನ್ನ ಆಸ್ತಿ ಅಲ್ಲ. ನಾವೇನ್ ಮಾಡ್ತೀವಿ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಅವರ ಮೊದಲನೇ ಆದ್ಯತೆ ಆಗ್ಬೇಕು. ನಾವು ಮಾಡ್ಕೊಡೋದೇನು ಇಲ್ಲ. ನಾವು ರಸ್ತೆ ಮಾಡ್ತೀವಿ, ಮೋದಿ ಕ್ಲೀನ್ ಮಾಡಿಲ್ಲ ಅಂತ ಅಂದ್ರೆ MP-ನ MLA-ನ ಬಂದು ಕ್ಲೀನ್ ಮಾಡಕ್ಕಾಗಲ್ಲ, ಮಂತ್ರಿ ಕ್ಲೀನ್ ಮಾಡಕ್ಕಾಗಲ್ಲ. ದುಡ್ಡಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೇಳಿ, ಬೇರೆಯವ್ರು ಯಾರು ಬಂದವ್ರು ಮಾಡ್ತಾರೆ. ಆಯ್ತಲ್ಲ. ಮತ್ತೊಂದೆಡೆ ಮಾಗಡಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವ ಗುತ್ತಿಗೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸಂಬಳ ಕೊಡಲಾಗದ ಪುರಸಭೆ ಇಂತಹ ಅದ್ದೂರಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಬೇಕಿತ್ತ. ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ನಕ್ಷತ್ರ ತಾರೆ ಹೋಟೆಲ್ನಂತೆ ಜಗಮಗಿಸುವ ಅವಶ್ಯಕತೆಯಾದರೂ ಏನಿತ್ತು? ಕಾರ್ಯಕ್ರಮದ ಸಮಾರಂಭದ ಉದ್ಘಾಟನಾ ಆಹ್ವಾನ ಪತ್ರಿಕೆಯಲ್ಲಿ ಎರಡು ರೀತಿಯಲ್ಲಿ ಮುದ್ರಿಸಿದ್ದು, ಸಾಮಾನ್ಯ ಜನರಿಗೆ ಒಂದು ರೀತಿ, ಅಧಿಕಾರಿಗಳಿಗೆ ಒಂದು ರೀತಿ ವಿತರಣೆ ಮಾಡಿರುವುದು ಕಂಡುಬಂದಿದೆ. ಹಾಗೂ ಇದೇ ಸಂದರ್ಭದಲ್ಲಿ ಮಾಗಡಿ ಶಾಸಕರಾದ ಎ. ಮಂಜುನಾಥ್ ಮಾತನಾಡಿ, ಮಾಗಡಿ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದೇವೆ ಹಾಗೂ ಕೆಂಪೇಗೌಡರ ನಾಡಾದ ಮಾಗಡಿಯಲ್ಲಿ ಗ್ರಂಥಾಲಯಕ್ಕೆ ಜಾಗದ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದರು. ಈ ದಿನ ಗ್ರಂಥಾಲಯ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೇವೆ ಎಂದರು. ಬೇಗ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಕ್ಕೆ ಊಟ ತಿಂಡಿ ವ್ಯವಸ್ಥೆಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ನಿರ್ದೇಶನ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು, ಅದರ ಜೊತೆಲಿ ನಮ್ಮ ಮಾಗಡಿಗೆ ಪಟ್ಟಣಕ್ಕೆ ಆಗಿದ್ದಂತ ಕಾರ್ಯಕ್ರಮಗಳು, ಇವತ್ತು ವಿದ್ಯುತ್ ಚಿತಾಗಾರ, ಇದ್ರ ಬಗ್ಗೆ ಈ ಪಟ್ಟಣದ ಮಹಾಜನತೆ ತಾವು ಯಾವ ರೀತಿ ಒಂದು ವರ್ಷದ ಅವಧಿಯಲ್ಲಿ ಇದಕ್ಕೆ ಉಪಯೋಗ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಇವತ್ತು ಎಲ್ಲೂ ಕೂಡ ಸಾರ್ವಜನಿಕ ಸ್ಮಶಾನಗಳಲ್ಲಿ ನಾವು ಶವಗಳನ್ನ ಸಂಸ್ಕಾರ ಮಾಡಲಿಕ್ಕೆ ಜಾಗ ಇಲ್ಲದೆ ಇರುವಂತ ಪರಿಸ್ಥಿತಿನಲ್ಲಿ ನಾವು ಎಷ್ಟು ಜಾಗ ಅಂತ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಇವತ್ತು ವಿದ್ಯುತ್ ಚಿತಗಾರದ ಒಂದು ಒಳ್ಳೆಯ ಸದಾವಕಾಶವನ್ನ ನಾವು ಬಳಸ್ಕೊಳ್ಳುವ ನಿಟ್ಟಿನಲ್ಲಿ ಅದಕ್ಕೆ ಸುಮಾರು 3 ಕೋಟಿ
ಹಣ ಈಗಾಗಲೇ ನಾವು ಪ್ರಾಧಿಕಾರದಿಂದ, ಮಾನ್ಯ ಸಂಸತ್ ಸದಸ್ಯರ ಅನುದಾನದಿಂದ ಮತ್ತು ಕೆಲವು CSR ಆಕ್ಟಿವಿಟೀಸ್ ಈ ತಾಲೂಕಿಗೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿ, ಅದ್ರ ಜೊತೆಲಿ ಇವತ್ತು ಸುಮಾರು ನಮ್ಮ ಆದೇವೇಗೌಡರು ಹೇಳಿದಂಗೆ ಈ ತಾಲೂಕಿನಲ್ಲಿ ಸುಮಾರು ವರ್ಷಗಳ ಕಾಲ ಕಳೆದ್ರು ಈ ಕೆಂಪೇಗೌಡರ ನಾಡಿನಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಜಾಗದ ಕೊರತೆ, ಇಲಾಖೆಯವರು ಮಾಡ್ತೀವಿ ಅಂತ ಬಂದ ಸಂದರ್ಭದಲ್ಲಿ ಜಾಗದ ಕೊರತೆಯಿಂದ ಬಹಳಷ್ಟು ಬಾರಿ ಇದು ಹಿಂದೆ ಹೋಗಿದೆ. ಆದರೆ ಇವತ್ತು ನಾವು ಪುರಸಭೆಯಲ್ಲಿ ಜಾಗವನ್ನು ಕಾಯ್ದಿರಿಸಿ ಪುರಸಭೆಯವರಿಗೆ ಹೇಳಿ ಆ ಜಾಗವನ್ನ ಇಲಾಖೆಗೆ ಆ ಜಾಗವನ್ನು ವರ್ಗಾಯಿಸಿ ಇವತ್ತು ಸುಮಾರು 30 ಲಕ್ಷ ಹಣವನ್ನು ನೇರವಾಗಿ ಇಲಾಖೆಯವರು ಆ ಗ್ರಂಥಾಲಯಕ್ಕೆ ಕೊಟ್ಟು ಇನ್ನೂ ಉನ್ನತ ಮಟ್ಟವಾದಂತಹ ಗ್ರಂಥಾಲಯ ಆಗಬೇಕು ನಮ್ಮ ಈ ತಾಲೂಕಿನ. ಹಾಗೂ ಇದೇ ವೇಳೆಯಲ್ಲಿ ಪುರಸಭಾ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ಮಾಗಡಿ ಪಟ್ಟಣವನ್ನು ಪ್ಲಾಸ್ಟಿಕ್ ಮುಕ್ತ ಮಾಗಡಿ ಮಾಡಬೇಕು ಹಾಗೂ ಪಟ್ಟಣವನ್ನು ಸ್ವಚ್ಛತೆ ಮಾಡಬೇಕು ಎಂದರು. ಈ ಪಟ್ಟಣದ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನಮ್ಮ ಲೋಕಸಭಾ ಸದಸ್ಯರಾದಂಥ ಸುರೇಶನವರು, ರೇವಣ್ಣ ಸಾಹೇಬರು, ಬಾಲಕೃಷ್ಣ ಸಾಹೇಬರು ನನ್ನ ಅಧ್ಯಕ್ಷನ ಮಾಡಿದ ನಂತರ ನಾನು ಕೈಗೊಂಡಂಥ ವಿಚಾರ ಮಾಗಡಿ ಪಟ್ಟಣವನ್ನು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿ ಹೊರಟೆ. ಆ ವಿಚಾರವಾಗಿ ನಾವಿನ್ನ ಪ್ರಾಯೋಗಿಕವಾಗಿದ್ದೀವಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮ ಮಾಡದೆ ಹೋದ್ರೆ ಮುಂದೊಂದಿನ ದಿನ ಗಂಡಾಂತರವನ್ನು ಅನುಭವಿಸಬೇಕಾಗ್ತದೆ, ಆರೋಗ್ಯ ಸ್ಥಿತಿ ಬದಲಾವಣೆ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸಿ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಆದೇಶವನ್ನು ಇಟ್ಟಿದ್ದೇನೆ. ದಯಮಾಡಿ ರಾಜ್ಯ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತ ಸರ್ಕಾರ ಇದನ್ನ ತಗೊಂಡಿದೆ, ದಿಟ್ಟತನವನ್ನು ತಗೊಂಡಿದೆ. ಅದೇ ರೀತಿ ನಡ್ಕೊಳ್ಬೇಕು. ನಾಳೆಯಿಂದಲೇ ಪ್ರಾರಂಭ ಅಂತಿಲ್ಲ, ಅಲ್ಲಿ ಪ್ರಾರಂಭ ಆಗಿದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೂಡ ಸವಿಸ್ತಾರವಾಗಿ ಹೇಳಿದ್ದೇನೆ. ದಯಮಾಡಿ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನು ಆಗಬೇಕಾದ್ರೆ ಮಾಗಡಿ ಪಟ್ಟಣದ ನಾಗರಿಕರು, ಮಾಗಡಿ ತಾಲೂಕಿನಾದ್ಯಂತ ಬಂದಂತ ಜನಗಳು ನೀವೆಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ನಮ್ಮ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅಂತೇಳಿ ಇನ್ನೊಂದು ವಿಚಾರವನ್ನ ತಮ್ಮಲ್ಲಿ ಹೇಳಿ, ಶೌಚಾಲಯ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಬಹಿರ್ದೆಸೆಯನ್ನ ನಿಲ್ಲಿಸಲು ಬಹಿರ್ದೆಸೆ ಅಂತ ಆಗ್ತದೆ. ಇದನ್ನ ನಿಲ್ಲಿಸಬೇಕು ಅಂತೇಳಿ ಶೌಚಾಲಯಕ್ಕೆ ನಮಗೆ ಪುರಸಭೆಯಿಂದ ನಿಧಿ ದೊರಕುತ್ತದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೂಡ ನಿಮಗೆ ಲೋನ್ ದೊರಕುತ್ತದೆ. ದಯಮಾಡಿ ಮಾಗಡಿ ಪಟ್ಟಣ ಪ್ರತಿಯೊಂದು ಮನೆಯಲ್ಲೂ ಕೂಡ ಶೌಚಾಲಯ ಇರಬೇಕು ಅಂತ ಹೇಳ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಮಾಗಡಿ ಶಾಖಾ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಮಾಗಡಿ ಶಾಖಾ ಘಟಕದಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಕುರಿತು ಮಾಗಡಿ ಪೊಲೀಸ್ ಠಾಣೆಯ PSI ಆದ ನರೇಂದ್ರ ಬಾಬುರವರು ಮಾತನಾಡಿ, ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರವನ್ನು ಬಿಂಬಿಸುವ ರೀತಿಯಲ್ಲಿ ಮಾಡಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿರುವುದು ಸಂತೋಷಕರ ವಿಚಾರ. ನಾನು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. ನಿಮ್ಮ ಸಂಘಟನೆ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಕೊಡುವ ರೀತಿಯಲ್ಲಿ ಬೆಳವಣಿಗೆ ಮಾಡಿ ಶಿಕ್ಷಕರ ವೃತ್ತಿ ಪವಿತ್ರ ವೃತ್ತಿ ಎಂದು ತಿಳಿಸಿದರು. ಈ ದಿನ ತಮ್ಮ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಈ ಸಂಘದ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಉತ್ತಮವಾದ ಕೆಲಸವನ್ನು ತಾವು ಮಾಡಿದ್ದೀರಿ. ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಹಾಕಿ ಭಾವಚಿತ್ರವನ್ನು ಬಿಂಬಿಸುವ ರೀತಿಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿರುವಂಥದ್ದು ಬಹಳ ಸಂತೋಷಕರ ವಿಷಯ. ಈ ಹಿಂದೆ ನಾನು ಸಹ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಅದೃಷ್ಟನೋ ಏನೋ ಅಂತ ಪರೀಕ್ಷೆಯನ್ನು ಬರೆದಾಗ ಈ ಸಬ್ ಇನ್ಸ್ಪೆಕ್ಟರ್ ಜಾಬ್ ಸಿಕ್ಕಿದೆ, ಬಂದಿದ್ದೀವಿ. ಶಿಕ್ಷಕರ ವೃತ್ತಿಗಿಂತ ಹೆಚ್ಚಿನದಾಗಿ ಸಾರ್ವಜನಿಕರಲ್ಲಿ ಬೆರೆಯುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅದೇ ರೀತಿಯಾಗಿ ಬಡವರು
ನನ್ನಲ್ಲಿ ಹೆಚ್ಚಿನದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಆದ್ಯತೆಯನ್ನು ನೀಡ್ತಾ ನಮ್ಮ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದೀವಿ. ಇದೇ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷರಾದ HR ರಾಮಕೃಷ್ಣಯ್ಯ ಮಾತನಾಡಿ, ಈ ದಿನ ತಾಲೂಕು ಶಾಖಾ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇವೆ. ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ SC/ST ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ತಾಲೂಕು ಶಾಖೆ ವತಿಯಿಂದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನವನ್ನು ತಗೊಂಡು ತಾಲೂಕು ಸಮಿತಿಯ ನಿರ್ದೇಶನದಂತೆ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿದ್ದೇವೆ. ಈ ಸಂದರ್ಭದಲ್ಲಿ ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ನಮ್ಮ ಕ್ಯಾಲೆಂಡರನ್ನು ತಾಲೂಕಿನ ಪ್ರತಿಯೊಂದು ಶಾಲೆಯಲ್ಲೂ ತಲುಪುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಹೋದಂತಹ ಇಲಾಖೆಯ ಅಧಿಕಾರಿಗಳಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ತಾಲೂಕಿನ 106 ಮಂದಿ ಶಿಕ್ಷಕರ ಸಮೂಹಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಯಾವುದೇ ಸಮುದಾಯದ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದ ಶಿಕ್ಷಕರು ಕೂಡ ಯಾವುದೇ ಸಮಸ್ಯೆ ಎದುರಾದ ಸಂದರ್ಭದಲ್ಲಿ ನಮ್ಮ ಸಂಘಟನೆಯನ್ನು ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಸದಾ ನಾವು ಅವರ ಸೇವೆ ಮಾಡಲು ಸಿದ್ಧರಾಗಿರ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಶಿಕ್ಷಕರ ಸಮೂಹಕ್ಕೆ ಒಂದು ಮಾತನ್ನು ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದೇಶ್ವರ್ ಹಾಗೂ ಮಾಗಡಿ ಪೊಲೀಸ್ ಠಾಣೆಯ PSI ಆದ ನರೇಂದ್ರ ಬಾಬು ಹಾಗೂ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಮಕೃಷ್ಣಯ್ಯ, ಉಚ್ಚಪ್ಪ, ಸಿದ್ದಲಿಂಗಯ್ಯ, ಬಾಲರಾಜು, ತೋಟದ ಮನೆ ಗಿರೀಶ್ ಹಾಗೂ ಇನ್ನೂ ಅನೇಕ ಪದಾಧಿಕಾರಿಗಳು ಭಾಗವಹಿಸಿದರು. ತುಮಕೂರಿನಲ್ಲಿ ಅಥರ್ವ ವೆಲ್ಫೇರ್ ಸೊಸೈಟಿ ಉದ್ಘಾಟನೆ. ಅಥರ್ವ ವೆಲ್ಫೇರ್ ಸೊಸೈಟಿ ತುಮಕೂರು ಘಟಕವನ್ನು DHO ಡಾಕ್ಟರ್ ಚಂದ್ರಿಕಾ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಉಚ್ಚಯ್ಯ, DAO ಸಂಜೀವಮೂರ್ತಿ ಹಾಗೂ ಬಾಲಾಜಿ ವಡ್ಡಾರ್ರವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಉದ್ಘಾಟನಾ ಭಾಷಣ ಮಾಡಿದ DHO ಡಾಕ್ಟರ್ ಚಂದ್ರಿಕಾರವರು ಈ ಅಥರ್ವ ವೆಲ್ಫೇರ್ ಸೊಸೈಟಿಯು ಸಾಂಕ್ರಾಮಿಕ ಕಾಯಿಲೆಗಳಾದ ಮಲೇರಿಯಾ, ಚಿಕನ್ಗುನ್ಯಾ, ಡೆಂಗ್ಯೂ, H1N1 ಕಾಯಿಲೆಗಳು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಒಳ್ಳೆಯ ಕಾರ್ಯಕ್ರಮ ಎಂದರು. ಈ ಕಾರ್ಯಕ್ರಮದ ಉದ್ದೇಶ ಏನು ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನಿಯಾ ಹಾಗೂ ಸ್ವೈನ್ ಫ್ಲೂ ಅಂತ ಏನು ಹೇಳ್ತಾರೆ, ಆ ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಆರೋಗ್ಯ ಇಲಾಖೆ ಜೊತೆ ಆಯುಷ್ ಇಲಾಖೆನೂ ಸೇರಿ ಏನು ಅಲೋಪತಿ ಮೆಡಿಸಿನ್ ಅಂತ ನಾವು ಕೊಡ್ತೇವೆ, ಆ ಅಲೋಪತಿ ಮೆಡಿಸಿನ್ ಜೊತೆ ಹೋಮಿಯೋಪತಿ ಮೆಡಿಸಿನ್ ಕೂಡ ಈ ಕಾಯಿಲೆಗಳನ್ನ ಗುಣಪಡಿಸುವಲ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಪ್ರಯೋಗ ಕೂಡ ನಡೆಸಿ ಈ ಒಂದು ಟ್ರೀಟ್ಮೆಂಟನ್ನು ಕೊಡೋದ್ರಿಂದ ನಾವು ಕೂಡ ಈ ಮಲೇರಿಯಾ ನಿಯಂತ್ರಣದ ಬಗ್ಗೆ ಹಾಗೂ ಚಿಕನ್ಗುನಿಯಾ, ಡೆಂಗ್ಯೂ, ಸ್ವೈನ್ ಫ್ಲೂ ಅಂತ ಸಾಂಕ್ರಾಮಿಕ ರೋಗಗಳೇನಿದೆ, ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳೇನಿದ್ದಾವೆ, ಆ ರೋಗಗಳನ್ನ ತಡೆಗಟ್ಟಿ ನಮ್ಮ ತುಮಕೂರು ಜಿಲ್ಲೆ ಜನತೆಗೆ ಆರೋಗ್ಯನ ಕೊಡುವಲ್ಲಿ ನಾವು ಕೂಡ ಒಂದು ಹೆಜ್ಜೆ ಹಾಕ್ತೇವೆ ಅಂತ ಹೇಳಿಬಿಟ್ಟು ಅಥರ್ವ ಏಜೆನ್ಸಿಯವರು ಬಂದಿದ್ದಾರೆ. ಅವ್ರಿಗೆ ಕೂಡ ನಮ್ಮ ಆರೋಗ್ಯ ಇಲಾಖೆ ಸ್ವಾಗತವನ್ನು ಬಯಸುತ್ತೆ. ಅವರ ಜೊತೆಯಲ್ಲಿ ಸೇರಿ ಖಂಡಿತವಾಗಿ ನಾವು ಮಲೇರಿಯಾ ಮತ್ತು ಚಿಕನ್ಗುನ್ಯಾ, ಡೆಂಗ್ಯೂ ಹಾಗೂ H1N1 ಕಾಯಿಲೆ ಏನಿದೆ ಆ ಕಾಯಿಲೆಗಳನ್ನ ಗುಣಮುಖ ಪಡಿಸುವಲ್ಲಿ ಯಶಸ್ವಿಗೊಳ್ತೇವೆ ಅಂತ ಹೇಳಿಬಿಟ್ಟು ಕಾಪಾಡ್ತೀವಿ. ಸಹಕಾರ ಅಂತ ಹೇಳಿದ್ರೆ ನೀವು ಯಾವ ರೀತಿ ಸಹಕಾರ ಸಿಗುತ್ತೆ ಅವರಿಗೆ? ಈಗ ನಮ್ಮ ಜನರಲ್ ಹಾಸ್ಪಿಟಲ್ಗಳಲ್ಲಿ ಆಯುಷ್ ವಿಂಗ್ ಅಂತ ಹೇಳಿಬಿಟ್ಟು ಒಂದೊಂದು ವಿಂಗ್ಗಳನ್ನ ಮಾಡಿದ್ದೀವಿ. ಹೇಗೆ ನಾವು ಸ್ಪೆಷಾಲಿಟಿ ವೈಸ್ ಮಾಡಿದ್ದೇವೆ, ಮೆಡಿಸಿನ್ನು, ಸರ್ಜರಿ ಡಿಪಾರ್ಟ್ಮೆಂಟು, OBG ಅಂತ ಹೇಗೆ ಮಾಡ್ತೀವಿ, ಹಾಗೆ ಒಂದು ಆಯುಷ್ ವಿಂಗ್ ಅಂತ ಇರ್ತದೆ. ಸೊ ಆಯುಷ್ ವಿಂಗ್ಗಳಲ್ಲಿ ಆಯುರ್ವೇದಿಕ್, ಹೋಮಿಯೋಪತಿ, ಯುನಾನಿ ಆ ಥರದ ಟ್ರೀಟ್ಮೆಂಟನ್ನು ಅವೈಲಬಿಲಿಟಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗೆ ಈ ಹೋಮಿಯೋಪತಿ ಟ್ರೀಟ್ಮೆಂಟನ್ನು ಇವರು ಅಥರ್ವ ಅವರು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಮೂಲಕ ಕೂಡ ನಾವು ಎಲ್ಲ ಪ್ರಾಥಮಿಕ ಆರೋಗ್ಯಕ್ಕೆ 24/7 ಹಾಸ್ಪಿಟಲ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಕೂಡ ಒಬ್ಬೊಬ್ಬರು ಆಯುರ್ವೇದಿಕ್ ಡಾಕ್ಟರ್ಸ್ಗಳಿದ್ದಾರೆ. ಅವ್ರ ಮೂಲಕ ಕೂಡ ಈ ಹೋಮಿಯೋಪತಿ ಟ್ರೀಟ್ಮೆಂಟನ್ನು ಜನಗಳಿಗೆ ತಲುಪೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಸ್ತೇನೆ. ಹಾಗೂ ಇದೇ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರ್ ರಾಜುರವರು ಮಾತನಾಡಿ, ಸಾಂಕ್ರಾಮಿಕ ರೋಗಗಳಾದ H1N1, ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾ ಮುಂತಾದ ಕಾಯಿಲೆಗಳಿಗೆ ಔಷಧಿಗಳನ್ನು ಹಳ್ಳಿಯ ಮನೆಗಳಿಗೆ ಖುದ್ದಾಗಿ ತಲುಪಿಸಿ ಈ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಸಂಸ್ಥೆಯ ಉದ್ದೇಶ ಎಂದರು. ನಮ್ಮದು ಈ ಕಾರ್ಯ ಏನಪ್ಪ ಅಂದರೆ, ನಮಗೆ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರದ ಕಡೆಯಿಂದ ಒಂದು ಯೋಜನೆ ತೊಗೊಂಡಿದ್ದೀವಿ. ಆ ಯೋಜನೆಯಲ್ಲಿ ನಾವು ಪ್ರತಿಯೊಂದು ಮನೆಗೂ ಔಷಧಿನ ಮುಟ್ಟಿಸೋವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನಗಳು ಆಸ್ಪತ್ರೆಗಳ ಹತ್ರ ಹುಡುಕೊಂಡು ಬಂದು ಅಲ್ಲಿ ಅವರು ತಪಾಸಣೆ ಮಾಡಿಸ್ಕೊಂಡು ಅಲ್ಲಿಂದ ಔಷಧಿಗಳನ್ನ ತೊಗೊಂಡು ಹೋಗ್ತಾಯಿದ್ರು. ಆದರೆ ನಮ್ಮ ಈ ಪ್ರಾಜೆಕ್ಟ್ನಲ್ಲಿ ನಾವೇ ಅವರಿರ್ತಕ್ಕಂಥ ಜಾಗಕ್ಕೆ ಪ್ರತಿಯೊಂದು ಮನೆಗೆ ಔಷಧಿಗಳನ್ನ ಮುಟ್ಟಿಸೋವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.
ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ, H1N1 ಅಂತ ಏನು ಕಾಯಿಲೆಗಳಿದೆ, ಸಾಂಕ್ರಾಮಿಕ ರೋಗಗಳು, ಅದ್ರ ಬಗ್ಗೆ ಪ್ರತಿಯೊಂದು ಹಳ್ಳಿಲೂ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡಿ ಆ ನಂತರ ಪ್ರತಿ ಗ್ರಾಮದಲ್ಲೂ ಈ ಔಷಧಿಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಈ ತುಮಕೂರು ಜಿಲ್ಲಾ ಆಸ್ಪತ್ರೆ ಸಭಾಂಗಣದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇನ್ನು ಒಂದು 5-6 ದಿನದೊಳಗಡೆ ನಮ್ಮ ಸಂಸ್ಥೆಯ ಎಲ್ಲ ವಿಲೇಜ್ ಕೋಆರ್ಡಿನೇಟರ್ ಅಂತ ಏನಿದ್ದಾರೆ ನಮ್ಮ ಸಂಸ್ಥೆಯ ಕಾರ್ಮಿಕರು, ಅವರು ಪ್ರತಿಯೊಂದು ಹಳ್ಳಿಗೂ ಬಂದು ನಿಮ್ಮ ಮನೆಗೆ ಔಷಧಿಗಳನ್ನ ಮುಟ್ಟಿಸ್ತಾರೆ. ಎಷ್ಟು ಜನ ಟೀಮ್ನ ನೀವು ಮಾಡ್ಕೊತೀರಾ? ಒಂದು ಟೀಮ್ ಅಂತ ಅಂದರೆ ಸರ್, ನಾವಿಲ್ಲಿ ಒಂದು ತಾಲೂಕಿಗೆ 10ರಿಂದ 12 ಜನ ವಿಲೇಜ್ ಕೋಆರ್ಡಿನೇಟರ್ ಅಂತ ಆಯ್ಕೆ ಮಾಡಿದ್ದೀವಿ. ಅವರಿಗೆ ಒಬ್ಬರಾಗಿ ಹೆಡ್ಡಾಗಿ ತಾಲೂಕು ಕೋಆರ್ಡಿನೇಟರ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ದೀವಿ. ತಾಲೂಕಲ್ಲಿ ಇವರು 12-13 ಜನ ಸೇರಿ ಒಟ್ಟಿಗೆ ವರ್ಕ್ ಮಾಡ್ತಾರೆ. ವಿಲೇಜ್ ಕೋಆರ್ಡಿನೇಟರ್ ಅಂತ ಏನಿದ್ದಾರೆ ಅವರು ಪ್ರತಿಯೊಂದು ಮನೆಗೂ ಹೋಗಿ ಮಾತ್ರೆಗಳನ್ನ ಮುಟ್ಟಿಸ್ತಾರೆ. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಜ್ಯದ ಸಂಸ್ಥೆಯ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗಳನ್ನು ಹಾಗೂ ಗಣ್ಯರನ್ನು ಮಾಧ್ಯಮದವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಆರೋಗ್ಯ ಸಹಾಯಕರ ಸಂಘ ಮಾಗಡಿ ತಾಲೂಕು ಶಾಖಾ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ. ಮಾಗಡಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಸಹಾಯಕರ ಸಂಘ ಮಾಗಡಿ ತಾಲೂಕು ಶಾಖೆಯ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಚ್ ಬೈಲಪ್ಪ, ಶಿವಸ್ವಾಮಿ, ರಂಗನಾಥ್, ರಾಜಣ್ಣ, ಮೋಹನ್ ಕುಮಾರ್ ಇನ್ನೂ ಅನೇಕ ಪದಾಧಿಕಾರಿಗಳು ಭಾಗವಹಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಯುಷ್ಮಾನ್ ಆರೋಗ್ಯ ಯೋಜನೆಯಲ್ಲಿ ಲಾಭ ಪಡೆದ ಒಬ್ಬ ಬಡಪಾಯಿ ರೋಗಿ ಹೇಳಿದ್ದೇನು? ಅಹಮದಾಬಾದ್ ಆಸ್ಪತ್ರೆಯಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರ ಆಯುಷ್ಮಾನ್ ಆರೋಗ್ಯ ಯೋಜನೆಯಲ್ಲಿ ಲಾಭ ಪಡೆದ ಒಬ್ಬ ಬಡಪಾಯಿ ರೋಗಿ ಪ್ರಧಾನಿ ಮೋದಿಜಿಯವರ ಬಗ್ಗೆ ಹೇಳಿರುವ ಮಾತನ್ನು ಕೇಳಿ. ಪರರಿಗೆ ಸಹಾಯ ಮಾಡುತ್ತಾ ಭಕ್ತಿ ಮಾರ್ಗವನ್ನು ತೋರಿಸೋ ಮನುಷ್ಯನೇ ದೇವರಾಗ್ತಾನೆ ದೇವಿ. ಅಂಥ ಮಾನವರು ಯಾರಿದ್ದಾರೆ ಸ್ವಾಮಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಅಖಂಡ ಧರ್ಮ ಜ್ಯೋತಿಗಳನ್ನು ಪ್ರಜ್ವಲಗೊಳಿಸೋ ಆ ಅಸಾಮಾನ್ಯ ಮಾನವ ಅಗೋ मैं काम से घर वापस लौट रहा था शाम को 7:30 बजे, तो बाइक में पीछे बैठा था तो मेरा पैर है बाइक में पीछे घुस गया। प्राथमिक सारवार लिया, वहाँ से महसाना में चला गया। वहाँ से बहुत भारी रकम बोला तो मैं इस करवाने लायक नहीं था, मैं इतना पैसा नहीं खर्च सकता था। मेरे को 1.5 लाख रुपया बतवाया उसने, वो मेरे पास 5,000 रुपया भी नहीं था, लायक नहीं था मैं, तो मैं इतना पैसा कहाँ से लाता। आयुष्मान भारत में मेरे को 1 रुपये का भी खर्चा नहीं हुआ। सिविल में मेरे को अंदर प्लेट डाला, सरिया डाला और प्लास्टिक सर्जरी हो रहा है। मोदी साहब को मैं प्रणाम करता हूँ कि ऐसी दवा बनाओ, मेरे को संतोष है उससे, उसने जो भी किया है वो सब परिवार मेरे देश के लिए किया है। ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ. ವಂದನೆಗಳು.